ಮಹಾಪುರುಷ ದೂರ್ವಾಸ ಸ್ಥಾಪಿತಂ ದೇವಂ ಜನಮೇಜಯ ಪೂಜಿತಂ ಭಕ್ತಾಭೀಷ್ಟಪ್ರದಂ ದೇವಂ ಬಾಲಹನುಮ ನಮೋಸ್ತುತೆ. ಇತ್ತ ಶೆಟ್ಟರ ತಂದೆ ಸುಬ್ಬಣ್ಣನವರು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ತಿರುಪತಿ ವೆಂಕಟರಮಣನ ವಿಗ್ರಹದ ಮುಂದೆ ವಿರಾಜಮಾನವಾಗಿದ್ದ ಬೆಳ್ಳಿ ಪಾದುಕೆಗಳನ್ನು ನೋಡಿ ಅಚ್ಚರಿಗೊಂಡು ಮಗನನ್ನು ಕರೆದು, ಯಾವುದ್ರಾ ಇದೀ ఒక ಜತೆ ಪಾದುಕೆ ತೆಚ್ಚಿಪೆಟ್ಟಿನಾವು ಅಂದಿದ್ರು. ರಾಮುವಿಗೂ ಆಶ್ಚರ್ಯವಾಗಿತ್ತು. ವಿಷಯ ತಿಳಿದ ಶೆಟ್ಟರ ಸಂಬಂಧಿಗಳು ಆಪ್ತರು ಶೆಟ್ಟರ ಮನೆಗೆ ಬಂದು ಅಚಾನಕ್ಕಾಗಿ ದೇವರ ಮನೆಯಲ್ಲಿ ಪ್ರತ್ಯಕ್ಷವಾಗಿರುವ ಪಾದುಕೆಗಳ ದರ್ಶನ ಪಡೆಯುತ್ತಿದ್ದರು. ಅದೇನೆನ್ನಿಸಿತೋ ರಾಮು ತನ್ನ ಆಪ್ತ ಮಿತ್ರನಿಗೆ ವಿಷಯ ತಿಳಿಸಿ ಸಂಭ್ರಮಿಸಲು ಓಡಿ ಬಂದಿದ್ದ. ಅಯ್ಯಂಗಾರ್ಯರು ಆಗ ತಾನೇ ಬಂದಿದ್ದ ನಾಗಯ್ಯನವರೊಂದಿಗೆ ವ್ಯಾಕುಲನಾಗಿದ್ದ ಅನಂತುವನ್ನು ನಿಲ್ಲಿಸಿಕೊಂಡು ಕಾಣೆಯಾಗಿದ್ದ ಪಾದುಕೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಎಲ್ಲಿ ಹೋಗುತ್ತೋ ಸಿಗುತ್ತೆ ಬಿಡು ಎಂದು ಎಷ್ಟು ಸಮಾಧಾನ ಮಾಡಿದರೂ ಅನಂತುವಿನ ಕಣ್ಣೀರು ನಿಂತಿರಲಿಲ್ಲ. ಓಡಿ ಬಂದ ರಾಮು ಕೃಷ್ಣಯ್ಯಂಗಾರ್ಯರ ಕಾಲುಗಳಿಗೆ ನಮಸ್ಕಾರ ಮಾಡಿ ಬಲವಂತವಾಗಿ ಅನಂತುವನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಾಗಿರುವ ಅಚ್ಚರಿಯನ್ನು ತಿಳಿಸಿದ. ತಕ್ಷಣ ಎದ್ದ ಕೃಷ್ಣಯ್ಯಂಗಾರ್ಯರು, ನಡೀರಿ ಶೆಟ್ರ ಮನೆಗೆ ಹೋಗಿ ಬರೋಣ ಎಂದು ಅನಂತು ನಾಗಯ್ಯನವರೊಂದಿಗೆ ಹೊರಟೇ ಬಿಟ್ಟರು. ರಾಮು ಅದೇನೇನು ಕೇಳ್ತಾ ಬರ್ತಿದ್ನೋ ಅನಂತು ಯಾವುದಕ್ಕೂ ಉತ್ತರಿಸದೆ ಶೆಟ್ಟರ ಮನೆಗೆ ಬಂದು ದೇವರ ಮನೆ ಸೇರಿದ್ದ. ಬೆಳಗ್ಗಿನಿಂದ ತನ್ನನ್ನು ಕಂಗಾಲಾಗಿಸಿ ಕಾಡಿದ್ದ ಹನುಮಂತನ ಬೆಳ್ಳಿ ಪಾದುಕೆಗಳು ಶೆಟ್ರ ಮನೆಗೆ ಬಂದು ಕೂತಿದ್ದವು. ಬಾವ, ನಮ್ ಪಾದುಕೆ ಇಲ್ಲೇ ಇದೆ ಎಂದು ಕೂಗಿಕೊಂಡು ಓಡಿ ಬಂದ. ಅನಂತು ಆಗ ತಾನೇ ಮನೆಯೊಳಗೆ ಬರುತ್ತಿದ್ದ ಭಾವನವರ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಸಂತೋಷಪಟ್ಟಿದ್ದ. ಭಾವಯ್ಯ, ಅನ್ಯಾಯವಾಗಿ ನಮ್ ಹನುಮಣ್ಣನ್ನ ಬೈದು ಬಿಟ್ಟೆ, ಕೋಪ ಮಾಡಿಕೊಂಡು ತೀರ್ಥನೂ ತಗೊಳ್ದೆ ಬಂದು ಬಿಟ್ಟೆ, ಕ್ಷಮಿಸಿಬಿಡಿ ಎಂದು ಅಳಾಕೆ ಶುರು ಮಾಡಿದ. ಅನಂತುವನ್ನು ಸಮಾಧಾನ ಮಾಡಿದ ಅಯ್ಯಂಗಾರ್ಯರು, ನೀನು ಹೀಗೆ ಕೋಪ ಮಾಡಿಕೊಂಡು ಹನುಮನ್ನ ಬೈಯಕ್ಕೆ ನಾನೂ ಕಾರಣ ಕಣೋ. ನಾನು ತಾಳ್ಮೆ ಕಳ್ಕೊಂಡು ನಿನ್ನ ಮನಸ್ಸನ್ನು ನೋಯಿಸಿದ್ದೆ, ಹೋಗಲಿ ಬಿಡು. ಅವನು ತನ್ನ ಲೀಲೆಗಳನ್ನು ತೋರುವಾಗ ಇಂತಹುದ್ದೆಲ್ಲ ಸಹಜಾನು. ತಾಳಿದವನು ಬಾಳಿಯಾನು ಅನ್ನೋ ನಾಣ್ಣುಡಿನೇ ಇಲ್ವಾ ಎಂದು ನಗುತ್ತಾ ಇದ್ಯಾವುದರ ಅರಿವೂ ಇಲ್ಲದೆ ಪೆಚ್ಚಾಗಿ ಇಬ್ಬರನ್ನೂ ನೋಡುತ್ತಾ ನಿಂತಿದ್ದ ರಾಮುವನ್ನು ಕರೆದು ಆತ್ಮೀಯವಾಗಿ ಬೆನ್ನು ಚಪ್ಪರಿಸಿ, ನೋಡಿದ್ಯಾ ರಾಮು, ನಿನ್ನ ಹನುಮಣ್ಣನ ಲೀಲೆಯನ್ನು? ಮುಂದೆ ಇನ್ನು ಏನೇನು ಆಶ್ಚರ್ಯ ಕಾದಿದೆಯೋ, ನಿನ್ನಿಂದ ಯಾವ ಯಾವ ಕಾರ್ಯ ಆಗಬೇಕಾಗಿದೆಯೋ ಎಂದು ನಕ್ಕು ಶಾಸ್ತ್ರೋಕ್ತವಾಗಿ ಮಧ್ಯಾಹ್ನದ ಪೂಜೆಯನ್ನು ಅಲ್ಲೇ ಮುಗಿಸಿ ಮಂಗಳವಾದ್ಯದೊಂದಿಗೆ ಪಾದುಕೆಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ಸ್ವಸ್ಥಾನಕ್ಕೆ ಬರಮಾಡಿಕೊಂಡರು. ಅಂದಿನಿಂದ ರಾಮುವಿಗೆ ಅನಂತುವಿನ ಮೇಲಿದ್ದ ಸ್ನೇಹ ಭಕ್ತಿಯಾಗಿ ಮಾರ್ಪಾಟಾಗಿತ್ತು. ಅವರಿಬ್ಬರು ರಾಮ ಆಂಜನೇಯರಂತೆ ಗುರು ಶಿಷ್ಯರಾದರು. ರಾಮು ಅಂದಿನಿಂದ ತನ್ನ ಜೀವಿತದ ಕಡೆಯ ಗಳಿಗೆಯವರೆಗೂ ಗುರುವಿನ ಮಾತಿಗೆ ಎದುರಾಡಿರಲಿಲ್ಲ. ದೈವದ ಬೆಸುಗೆಯೇ ಹಾಗೆ, ಅದು ಎಂದೆಂದಿಗೂ ಬೇರ್ಪಡಿಸಲಾಗದ್ದು. ಹನುಮನ ಲೀಲೆಗೆ ಕೊನೆ ಮೊದಲೆಲ್ಲಿ? ಅಭಿಷೇಕವಾದ ನಂತರ ಅನಂತು ಹನುಮನಿಗೆ ಅಲಂಕಾರ ಮಾಡಿ ಅವನ ರೂಪವನ್ನು ಕಣ್ತುಂಬಿಸಿಕೊಳ್ಳುತ್ತಾ ಮಂಗಳಾರತಿ ಮಾಡುತ್ತಿದ್ದ. ದೇವಾಲಯದಲ್ಲಿ ನೆರೆದಿದ್ದ ಭಕ್ತರು ಬಾಲಹನುಮನನ್ನು ಅಲಂಕಾರವನ್ನು ಮೆಚ್ಚಿ ಆ ಮಂಗಳಾಕಾರವನ್ನು ಹೃದಯದಲ್ಲಿ ಅಡಗಿಸಿಡುವ ಪ್ರಯತ್ನ ಮಾಡುತ್ತಿದ್ದರು. ಅಚಾನಕ್ಕಾಗಿ ಪುಟ್ಟ ಬಾಲಕನೊಬ್ಬ ಎಲ್ಲರನ್ನೂ ತಳ್ಳಿಕೊಂಡು ಬಂದವನೇ ಬಾಗಿಲಲ್ಲಿ ನಿಂತ, ನಿನ್ನ ಜೀವಕ್ಕೆ ಜೀವವಾಗಿರೋರು ಜೀವ ಕಳ್ಕೊಳ್ಳಕ್ಕೆ ನದಿ ಕಡೆ ಹೋಗ್ತಿದ್ದಾರೆ, ನೀನಿಲ್ಲಿ ಮಂಗಳಾರತಿ ಮಾಡ್ತಿದ್ದೀಯಾ ಎಂದು ಹೇಳಿ ನಿಲ್ಲದೆ ಹೊರಗೋಡಿದ. ಅನಂತುಗೆ ಯಾರದು, ಯಾರು ಪ್ರಾಣ ಕಳ್ಕೋತಿರೋರು, ತಾನೇನು ಮಾಡಬೇಕು ಏನೂ ಹೊಳಿಲಿಲ್ಲ.
ಏನಪ್ಪಾ ಅದು ಎನ್ನುವಂತೆ ಹನುಮನನ್ನೊಮ್ಮೆ ನೋಡಿ ಆತುರವಾಗಿ ಮಂಗಳಾರತಿಯನ್ನು ಹೊಸಿಲಿನ ಹೊರಗಿಟ್ಟು, ಸ್ವಲ್ಪ ನೋಡ್ಕೊಳ್ಳಿ, ಈಗ ಬಂದು ತೀರ್ಥ ಕೊಡ್ತೀನಿ ಎಂದು ಹೇಳಿ ಲಚ್ಚಿ ಭಾವನ್ನ ಸ್ವಲ್ಪ ದೇವಸ್ಥಾನಕ್ಕೆ ಕಳಿಸು ಎಂದು ಕೂಗಿಕೊಳ್ಳುತ್ತಾ ಆ ಹುಡುಗನನ್ನ ಹುಡುಕಿಕೊಂಡು ಹೊರಬಂದ. ಸುತ್ತಮುತ್ತಲೆಲ್ಲೂ ಆ ಹುಡುಗನನ್ನು ಕಾಣದೆ ಯಾರು ಎಲ್ಲಿ ಹೊಳೆಗೆ ಬೀಳ್ತಿದ್ದಾರೆ ಎಂದು ತಿಳಿಯದೆ ಓಡುತ್ತಾ ಭೀಮೇಶ್ವರನ ದೇವಸ್ಥಾನ ದಾಟಿ ಹೊಳೆ ದಂಡೆಗೆ ಬಂದು ಅಲ್ಲಿ ಯಾರೂ ಇಲ್ಲದ್ದು ಕಂಡು ಯಾಕೆ ಹಿಂಗಾಯ್ತೋ ಹನುಮ ಎಂದುಕೊಂಡು ದೇವಸ್ಥಾನಕ್ಕೆ ಹೊರಡಲು ತಿರುಗಿದ. ನಾಗಯ್ಯನವರು ತಮ್ಮ ಮಗ ಸುಬ್ಬರಾಯನ ಕೈ ಹಿಡಿದು ಎಬ್ಬುತ್ತಾ ದಾಪುಗಾಲು ಹಾಕಿ ಬರ್ತಿದ್ದಾರೆ. ಸುಬ್ರಾಯ ಜೋರಾಗಿ ಅಮ್ಮ ಅಂತ ಏರು ಧ್ವನಿಯಲ್ಲಿ ಅಳುತ್ತಿದ್ದಾನೆ. ಇನ್ನೆಲ್ಲಿ ಅಮ್ಮ, ಬಾ ಇಬ್ರು ಅವಳ ಹತ್ರನೇ ಹೋಗ್ಬಿಡೋಣ ಎಂದೆನ್ನುತ್ತಿದ್ದ ಮಾತುಗಳು ಸ್ಪಷ್ಟವಾಗಿ ಅನಂತುವಿನ ಕಿವಿಗೆ ಬಿದ್ದಿತ್ತು. ತಕ್ಷಣ ಜಾಗೃತನಾದ ಅನಂತು ಓಡಿ ಬಂದು ನಾಗಯ್ಯನವರನ್ನು ಬಿಗಿಯಾಗಿ ಹಿಡಿದುಕೊಂಡು, ಇದೇನ್ ಮಾಡ್ತಿದ್ದೀರಾ ನಾಗಯ್ಯನವರೇ, ನಿಮ್ಮಂಥ ತಿಳಿದೋರೇ ಹೀಗೆ ಮಾಡಿದ್ರೆ ಹೇಗೆ ಎಂದು ತುಸು ಜೋರಾಗೇ ಕೇಳಿದ್ದ. ಅನಂತು, ನಮ್ಮನ್ನ ತಡೀಬೇಡ, ಬಿಟ್ಬಿಡು, ನಮ್ಮ ಸರ್ವಸ್ವ ಆಗಿದ್ದ ಅವಳೇ ಹೋದ ಮೇಲೆ ನಾವಿದ್ದು ಏನು ಮಾಡಬೇಕು ಎಂದು ಅನಂತುವನ್ನು ತಳ್ಳಿಕೊಂಡು ಹೊರಟ ನಾಗಯ್ಯನವರನ್ನು ಅನಂತುವಿನಲ್ಲಿ ಸೇರಿಕೊಂಡಿದ್ದ ದೈವಶಕ್ತಿ ತಡೆದು ನಿಲ್ಲಿಸಿತ್ತು. ಛೇ, ಆತ್ಮಹತ್ಯೆ ಒಂದು ಹೇಯ ಕೃತ್ಯ ಅಂತ ನೀವೇ ಹೇಳ್ತಿರ್ತೀರಿ, ಹೇಳೋದೊಂದು ಮಾಡೋದೊಂದಾ? ಅವನೇ ಬಂದು ಕರೆಯೋವರೆಗೂ ಯಾರಿಗೂ ಹೋಗೋ ಸ್ವಾತಂತ್ರ್ಯವಿಲ್ಲ. ನಿಮಗೆ ಹೋಗೋ ಹಕ್ಕು ಇಲ್ಲದಿರುವಾಗ ಸುಬ್ರಾಯನ ಜೀವದ ಮೇಲೆ ನಿಮಗೇನು ಹಕ್ಕಿದೆ ಎಂದು ದೊಡ್ಡ ವಿದ್ವಾಂಸನಂತೆ ಪ್ರಶ್ನಿಸಿದ್ದ ಅನಂತು. ನಿಮ್ಮ ಮಾರುತಿ ನನ್ನನ್ನ ಇಲ್ಲಿಗೆ ಕಳಿಸದೇ ಇದ್ದಿದ್ರೆ ಎಂಥ ಅನಾಹುತ ನಡೆದು ಹೋಗ್ಬಿಡ್ತಿತ್ತು ಎಂದು ಇಬ್ಬರನ್ನು ಎಳೆದುಕೊಂಡು ಬಂದು ಮನೆಯ ಜಗುಲಿಯ ಮೇಲೆ ಕೂರಿಸಿ ತನ್ನ ಭಾವನವರ ಸುಪರ್ದಿಗೊಪ್ಪಿಸಿದ. ತುಂಬು ಗರ್ಭಿಣಿ ನಾಗಯ್ಯನವರ ಪತ್ನಿ ಸಾವಿತ್ರಮ್ಮನವರು ಹೆರಿಗೆಯಲ್ಲಾದ ತೊಂದರೆಯಿಂದ ತಮ್ಮ ನವಜಾತ ಶಿಶುವಿನೊಂದಿಗೆ ಅಕಾಲ ಮೃತ್ಯುವಿಗೀಡಾಗಿದ್ದರು. ಅನಂತು ನದಿಯಲ್ಲಿ ಸ್ನಾನ ಮಾಡಿ ಬಂದು ಹನುಮನ ಮುಂದೆ ನಿಂತಿದ್ದ. ಎಷ್ಟು ಕರುಣಾಸಾಗರ ನೀನು, ನನ್ನ ಎಚ್ಚರಿಸಿ ಕಳಿಸದೇ ಹೋಗಿದ್ದರೆ ತಂದೆ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡ್ತಿದ್ದ ನಾಗಯ್ಯನವರನ್ನ ಕಳ್ಕೊಂಡು ಬಿಡ್ತಿದ್ದೆ, ಅವರನ್ನ ಬದುಕಿಸಿಕೊಂಡು ಬಿಟ್ಟಿದ್ದೀಯ, ದುಃಖ ತಡ್ಕೊಳ್ಳೋಕೆ ಶಕ್ತಿ ಕೊಟ್ಬಿಡು ತಂದೆ ಎಂದು ಪ್ರಾರ್ಥಿಸಿ ಕೈ ಮುಗಿದಿದ್ದ. ಹೀಗೆ ಬಾಲಹನುಮ ಒಂದರ ಮೇಲೆ ಒಂದರಂತೆ ತನ್ನ ಲೀಲಾ ವಿನೋದಗಳನ್ನು ತನ್ನ ಭಕ್ತನ ಮೂಲಕ ತೋರುತ್ತಾ ಭಕ್ತನನ್ನು ಪ್ರವರ್ಧಮಾನಕ್ಕೆ ತಂದು ಭಕ್ತ ವೃಂದವನ್ನೂ ಬೆಳೆಸುತ್ತಾ ಹೋದ. ಅನೇಕ ಉತ್ಸವಾದಿಗಳು ಸೇರ್ಪಡೆಗೊಂಡು ವಿವಿಧ ಅಲಂಕಾರಗಳು ಭಕ್ತರ ಮನಸ್ಸನ್ನು ಸೋರೆಗೊಂಡವು. ಊರು ಇದ್ದ ಕಡೆ ಹೊಲಗೇರಿ ಇರಲೇಬೇಕಲ್ಲವೇ? ಅನಂತುವಿನಂತಹ ಮಹಾನ್ ಭಕ್ತ ಹಾಗೂ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿದ್ದ ದೇವಾಲಯ ಹಲವರ ಕಣ್ಣು ಕುಕ್ಕಿತ್ತು. ಈ ಅಯ್ಯಂಗಾರಿ ಪಾಕ್ಡಾಕಣು ಶ್ರೀಮಂತ ಹುಡುಗರ್ನೆಲ್ಲ ತನ್ನ ಬುಟ್ಟಿಗೆ ಹಾಕ್ಕೊಂಡು ದೇವರ ಹೆಸರಿನಲ್ಲಿ ದುಡ್ಡು ಮಾಡುತ್ತಾ ಇದ್ದಾನೆ. ಆ ಶೆಟ್ಟಿ ಅವರಪ್ಪಂಗೆ ಗೊತ್ತಿಲ್ದಂಗೆ ದುಡ್ಡು ಹೊಡ್ಕೊಂಡು ಬಂದು ಅಯ್ಯಂಗಾರಿ ಮನೆ ತುಂಬಿಸ್ತಿದ್ದಾನೆ. ಅವರ ಭಾವನು ತನ್ನ ಹೆಸರಿಗಿದ್ದ ಪೂಜೆನ ಆ ಹುಡುಗನ ಕೈಲೇ ಮಾಡಿಸ್ತಾ ಸುಖವಾಗಿ ದುಡ್ಡು ಮಾಡ್ಕೋತಿದ್ದಾನೆ. ಅವನೇನು ಮಂತ್ರ ಕಲ್ತಿದ್ದಾನೋ, ಏನು ಪೂಜೆ ಮಾಡ್ತಾನೋ, ಜನರಿಗೆ ಮೋಡಿನಂತೂ ಮಾಡ್ತಿದ್ದಾನೆ. ಅಯ್ಯಂಗಾರಿಗಿನ್ನೂ ಆಗಮ ಆಗಿಲ್ಲ. ಸರ್ಕಾರಕ್ಕೊಂದು ಮುಖರ್ಜಿ ಬರೆದು ಕಂಬಿ ಎಣ್ಸೋ ಹಾಗೆ ಮಾಡಿದ್ರೆ ಇವರಿಗೆಲ್ಲ ಬುದ್ಧಿ ಬರೋದು ಮುಂತಾದ ಕೀಳು ಮಾತುಗಳು ಅನಂತುವಿನ ಕಿವಿಗೂ ಬಿದ್ದು ಕಿವಿಗೆ ಕಾದ ಸೀಸಾ ಹುಯ್ದಂತೆ ವೇದನೆಯಾಗಿತ್ತು. ದಿನೇ ದಿನೇ ಹೆಚ್ಚುತ್ತಿದ್ದ ಇಂತಹ ನಿಂದನೆಯ ಮಾತುಗಳು ಅನಂತುವಿನ ಮನೋಸ್ಥೈರ್ಯವನ್ನೇ ಕುಗ್ಗಿಸಿಬಿಟ್ಟಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನಿಂದ ತನ್ನ ಬೆನ್ನೆಲುಬಾಗಿದ್ದ ಭಾವ ಹಾಗೂ ಲಕ್ಷ್ಮಿಯ ಕುಟುಂಬಕ್ಕೆ ತೊಂದರೆಯಾಗಬಾರದೆಂದು ನಿಶ್ಚಯಿಸಿ ದೇವಾಲಯದ ಬಾಗಿಲು ಹಾಕುವ ಮೊದಲು ಬಾಲ ಹನುಮನ ಮುಂದೆ ತನ್ನ ದುಗುಡ
ದುಮ್ಮಾನವನ್ನೆಲ್ಲ ಹೇಳಿಕೊಂಡು ಕಣ್ಣೀರಿಟ್ಟು ಮನೆಗೆ ಬಂದು ತಾನು ಆಗಮ ಅಭ್ಯಾಸ ಮಾಡಿ ಬರುವುದಾಗಿ ಭಾವನವರಿಗೆ ಹೇಳಿದ. ಇದ್ದಕ್ಕಿದ್ದಂತೆ ಇಂತಹ ನಿರ್ಧಾರ ಕೇಳಿ ಭಾವನವರಿಗೆ ಆಶ್ಚರ್ಯವಾಯಿತು. ಅವರೂ ನಗುತ್ತಾ ದೇವರ ಪ್ರತ್ಯಕ್ಷ ದರ್ಶನ ಪಡೆದು ಸ್ವಯಂ ದೈವಾಂಶ ಸಂಭೂತನಾಗಿರೋ ನೀನು ಮಹಾಭಾಗ್ಯಶಾಲಿ. ದೇವರ ಅಂತರಂಗ ಭಕ್ತನಾಗಿ ಸದಾ ಅವನ ಸ್ಮರಣೆಯಲ್ಲಿರೋ ನೀನು ಯಾವ ಆಗಮಿಕರಿಗೆ ಕಡಿಮೆಯೇನೋ. ಕಾರ್ಯಕಾರಣವಿಲ್ಲದೆ ಯಾವ ಪ್ರೇರಣೆಯೂ ಆಗಲ್ಲ. ಸರ್ಕಾರದ ಲೆಕ್ಕಕ್ಕೆ MBBS ಪಾಸು ಮಾಡದೆ ಡಾಕ್ಟ್ರು ಅನ್ನಿಸ್ಕೊಳ್ಳೋಕ್ಕೆ ಆಗುತ್ತಾ? ಹೋಗು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅವನ ಇಚ್ಛೆ ಹೇಗಿದ್ರೆ ಹಾಗಾಗಲಿ ಎಂದು ಸಮ್ಮತಿ ಸೂಚಿಸಿದ್ದರು. ಲಕ್ಷ್ಮಿಯು ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ್ದಳು. ಅನಂತೂಗೆ ಭಾವನವರಿಗಿಂತ ಲಕ್ಷ್ಮಿ ಎಲ್ಲಿ ಅಡ್ಡಗಾಲು ಹಾಕಿಬಿಡ್ತಾಳೋ ಎಂಬ ಅಳುಕಿತ್ತು. ಮಾರುತಿಯ ಕೃಪೆ ಇಬ್ಬರೂ ತಕರಾರಿಲ್ಲದೆ ಒಪ್ಪಿಗೆ ಸೂಚಿಸಿದ್ದು ಸಂತೋಷ ತಂದಿತ್ತು. ಭಾವನವರ ಮಾರ್ಗದರ್ಶನದಂತೆ ಕಳಲೆ ಗ್ರಾಮಕ್ಕೆ ಬಂದು ಲಕ್ಷ್ಮೀಕಾಂತ ಸ್ವಾಮಿ ಗುಡಿಯ ಅರ್ಚಕರು, ಪ್ರಸಿದ್ಧ ವಿದ್ವಾಂಸರೂ ಆಗಿದ್ದ ಶ್ರೀಯುತ ಲಕ್ಷ್ಮೀಕಾಂತ ಭಟ್ಟರಲ್ಲಿ ಆಗಮ ಶಾಸ್ತ್ರಾಭ್ಯಾಸ ಪ್ರಾರಂಭಿಸಿದ. ಭಗವಂತನೇ ಎದುರಿಗೆ ಪ್ರತ್ಯಕ್ಷವಾಗಿದ್ದಾನೇನೋ ಎನ್ನುವಂತೆ ದೇವರ ಮಂತ್ರೋಚ್ಚಾರಣೆ ಹಾಗೂ ಅರ್ಚನೆಯ ವಿಧಿ ವಿಧಾನಗಳನ್ನು ತನ್ನ ತಂದೆ ಹಾಗೂ ಭಾವನವರಿಂದ ಕಲಿತು ಕರತಲಾಮಲಕ ಮಾಡಿಕೊಂಡಿದ್ದ ಅನಂತುವಿಗೆ ಭಟ್ಟರು, ನಂಗಿಂತ ನೀನೇ ಚೆನ್ನಾಗಿ ಪೂಜೆ ಮಾಡ್ತೀಯಲ್ಲೋ, ನಿನ್ನ ತಂದೆ ಮಹಾ ಮೇಧಾವಿಗಳು, ಭಾವನವರು ಮಹಾನ್ ಪಂಡಿತರು, ಅವರಿಬ್ಬರೂ ನಿನಗೆ ವೇದ ಪಾಠ, ಶ್ರೀ ಸೂಕ್ತ, ಪುರುಷ ಸೂಕ್ತ ಹಾಗೂ ಪೂಜೆಯ ವಿಧಿ ವಿಧಾನಗಳನ್ನು ಅರೆದು ಕುಡಿಸಿ ಬಿಟ್ಟಿದ್ದಾರೆ. ಅವರಿಗೆ ನನ್ನ ಮೇಲಿರೋ ಅಭಿಮಾನದಿಂದ ನಿನ್ನನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಷ್ಟೆ. ನಿನ್ನ ಕೈಂಕರ್ಯದಿಂದ ನಮ್ಮ ಲಕ್ಷ್ಮೀಕಾಂತನು ಪ್ರಸನ್ನನಾಗಿದ್ದಾನೆ. ನಿನಗೊಂದು ಪತ್ರ ಕೊಡ್ತೀನಿ. ಅದನ್ನ ತಗೊಂಡು ಮೈಸೂರಿನ ಪರಕಾಲ ಮಠಕ್ಕೆ ಹೋಗು. ಅಲ್ಲಿ ನನ್ನ ಗುರುಗಳಾದ ಕೃಷ್ಣಮಾಚಾರ್ಯರಿದ್ದಾರೆ. ಸಕಲ ವಿದ್ಯೆಗಳಿಗೂ ಸಾಕ್ಷಾತ್ಕಾರ ಕೊಡುವ ಹಯಗ್ರೀಯ ಸ್ವಾಮಿಯ ಸನ್ನಿಧಿ ಇದೆ. ಹಿರಿಯ ಸ್ವಾಮಿಗಳ ಬೃಂದಾವನವೂ ಇದೆ. ಅಲ್ಲೂ ಒಂದು ಮಂಡಲ ಸೇವೆ ಮಾಡಿ ಪ್ರಮಾಣ ಪತ್ರ ತಗೊಂಡು ಹೋಗಿ ನಿನ್ನ ಸಾಧನೆ ಮುಂದುವರಿಸು. ನಿನ್ನ ಆಂಜನೇಯ ಸಾಮಾನ್ಯ ಅಲ್ಲಯ್ಯ. ಭಕ್ತಿಯಿಂದ ಏನು ಕೇಳಿದ್ರೂ ಕ್ಷಣಾರ್ಧದಲ್ಲಿ ಕರುಣಿಸಿ ಬಿಡ್ತಾನೆ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಅನಂತು ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಪರಕಾಲ ಮಠ ಸೇರಿ ಮಹಾನ್ ಸಾಧಕ ಆಗಮ ತಿಲಕ ವಿದ್ವಾನ್ ಕೃಷ್ಣಮಾಚಾರ್ಯರ ಮುಂದೆ ನಿಂತಿದ್ದ. ತಮ್ಮ ಪರಮಾಪ್ತ ಶಿಷ್ಯ ಲಕ್ಷ್ಮೀಕಾಂತನ ಪತ್ರವನ್ನು ಓದಿ ಮುಗಿಸಿದ ಕೃಷ್ಣಮಾಚಾರ್ಯರು ಅನಂತುವನ್ನೇ ದೃಷ್ಟಿಸಿ ನೋಡುತ್ತಾ, ಹೌದು ಹುಡುಗ, ಮೇಧಾವಿ, ವಿದ್ಯಾಸಕ್ತ, ತೇಜೋವಂತ, ವರ್ಚಸ್ವಿ, ದೈವಭಕ್ತ ಲಕ್ಷ್ಮೀಕಾಂತನ ಒಕ್ಕಣೆಯಲ್ಲೇನೂ ಅತಿಶಯೋಕ್ತಿ ಇಲ್ಲ ಎಂದು ಉದ್ಗರಿಸಿ ಮೊದಲೆರಡು ದಿನ ಅವನ ಚಲನವಲನೆಗಳೆಲ್ಲವನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಭಲೆ, ಇಂತಹ ಶಿಷ್ಯನಿಗಾಗಿ ಎಷ್ಟು ದಿನದಿಂದ ಕಾಯ್ತಿದ್ದೆ, ಇಂದು ಸಿಕ್ಕಿದ್ದಾನೆ ಎಂದು ತಮ್ಮ ಬತ್ತಳಿಕೆಯಲ್ಲಿದ್ದ ಅನಂತುವಿನ ಅರಿವಿಗೆ ಬರದೆ ಉಳಿದಿದ್ದ ವೇದಾಂತಗಳನ್ನೆಲ್ಲ ಪ್ರೀತಿಯಿಂದ ಧಾರೆ ಎರೆದರು. ಅನಂತುವಿನ ಭಕ್ತಿ ಶ್ರದ್ಧೆ ಆಚಾರ್ಯರನ್ನು ಭಾವುಕರನ್ನಾಗಿಸಿತ್ತು. ಆತ್ಮೀಯತೆ ಬೆಳೆದಿತ್ತು. ಅದೊಂದು ದಿನ ಕೃಷ್ಣಮಾಚಾರ್ಯರು ಆತ್ಮೀಯತೆಯಿಂದ ಅನಂತುವಿನ ಕೈ ಹಿಡಿದು ಹಯಗ್ರೀವನ ಸನ್ನಿಧಿಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಮೈದಡವಿ ಹಯಗ್ರೀವನ ಮುಂದೆ ಪೂರ್ವಾಭಿಮುಖವಾಗಿ ಕೂರಿಸಿ ತಮ್ಮ ಬಲಗೈಯನ್ನೆತ್ತಿ ಅನಂತುವಿನ ತಲೆಯ ಮೇಲಿಟ್ಟು, ಮಗು, ನಿನ್ನ ಶ್ರದ್ಧೆ ಭಕ್ತಿಯನ್ನು ಕಂಡು ಸಂತೋಷವಾಗಿದೆ. ಅಂತರಂಗ ಬಹಿರಂಗ ಹಾಗೂ ಚಿತ್ತಶುದ್ಧಿಯೂ ಉಳ್ಳ ನೀನು ನಿಸ್ಸಂಶಯವಾಗಿ ಪ್ರಖ್ಯಾತ ಪುರುಷನಾಗುವೆ. ಭಕ್ತ ಹಾಗೂ ಭಗವಂತನ ನಡುವಿನ ಸೇತುವಾಗಿ ಪವಾಡಗಳನ್ನು ನಡೆಸುತ್ತಾ ಭಕ್ತರನ್ನಾಕರ್ಷಿಸುವುದರಲ್ಲಿ ಅನುಮಾನವೇ ಇಲ್ಲ. ದೈವಾದೇಶವಾಗಿದೆ. ನಿನಗೆ ನಿನ್ನ
ಆರಾಧ್ಯ ದೈವ ಆಂಜನೇಯನ ಮೂಲ ಮಂತ್ರ ಉಪದೇಶ ಮಾಡುತ್ತೇನೆ. ಮಂತ್ರೋಪದೇಶವಾದ ಮೇಲೆ ನೀನು ಇಲ್ಲಿರಬಾರದು. ನಿನಗಿಲ್ಲಿ ಕಲಿಯಲು ಏನೂ ಉಳಿದಿಲ್ಲ. ಇನ್ನು ಮುಂದೆ ಹಯಗ್ರೀವನೊಂದಿಗೆ ಲಕ್ಷ್ಮಿಯು ನಿನ್ನ ಬೆನ್ನಿಗಿರುತ್ತಾಳೆ ಎಂದು ಹೇಳಿ ಆಂಜನೇಯನ ಮೂಲ ಮಂತ್ರ ಉಪದೇಶ ಮಾಡಿದರು. ಆಚಾರ್ಯರ ಬಾಯಿಂದ ಹೊರಡುತ್ತಿದ್ದ ಒಂದೊಂದು ಮಾತು ಗಂಟೆಯ ನಾದದಂತೆ ಝೇಂಕರಿಸುತ್ತಿತ್ತು. ಅಧಿಕಾರಯುತವಾಗಿತ್ತು, ಆತ್ಮೀಯತೆಯಿಂದ ಕೂಡಿತ್ತು. ಅನಂತೂವಿನ ಮೈ ಸಣ್ಣದಾಗಿ ಕಂಪಿಸುತ್ತಿತ್ತು. ಆಚಾರ್ಯರ ಕೈಯಿಂದ ಬಿಸಿ ದ್ರವವೊಂದು ತನ್ನ ಮೈಯೊಳಗೆ ಪ್ರವೇಶಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ತಲೆಯ ಮೇಲಿಂದ ಕೈ ತೆಗೆದ ಗುರುಗಳು ನಗುತ್ತಾ, ಮೂಲ ಮಂತ್ರವನ್ನು ಮರೆಯಬೇಡ. ನಾನು ಹೇಳಿದ್ದು ನೆನಪಿರಲಿ. ನಾಳೆಯೇ ಇಲ್ಲಿಂದ ಹೊರಡು, ಸಾಧನೆ ಮಾಡು ಎಂದು ಹೇಳಿ ಹೊರಡುವವರಿದ್ದರು. ಗುರುಗಳೇ ಎಂದು ಕರೆದ ಅನಂತು ಸೊಂಟ ಬಗ್ಗಿಸಿ ನಿಂತು ತನ್ನ ಎರಡೂ ಕೈಗಳಿಂದ ಕಿವಿಗಳನ್ನು ಹಿಡಿದುಕೊಂಡು ಅಭಿವಾದಯೇ ಕಾಶ್ಯಪ, ಅವತ್ಸಾರ, ರೇಧ್ರುವ, ರೇಭ, ರೈಭ, ಶಾಂಡಿಲ, ಶಾಂಡಿಲ್ಯ, ಸಪ್ತಾಶ್ರಯ ಪ್ರವರಾನ್ವಿತ, ಕಾಶ್ಯಪ ಗೋತ್ರ, ಅಪಸ್ತಂಭ ಸ್ತೋತ್ರ, ಅನಂತರಾಮ ಅಯ್ಯಂಗಾರ್ ಶರ್ಮ, ಅಹಂಭೋ ಅಭಿವಾದಯೇ ಎಂದು ಹೇಳಿ ಗುರುಗಳ ಪಾದವನ್ನು ಬಿಗಿಯಾಗಿ ಹಿಡಿದುಕೊಂಡು ದೀರ್ಘದಂಡ ನಮಸ್ಕಾರ ಮಾಡಿ ಎದ್ದವನೇ ಮಂತ್ರೋಪದೇಶ ಮಾಡಿದ ಗುರುಗಳಿಗೆ ಕಾಣಿಕೆ ಕೊಡಬೇಕೆಂಬ ಹಂಬಲದಿಂದ 1 ನಿಮಿಷ ಗುರುಗಳೇ ಈಗ ಬಂದೆ ಎಂದು ತನ್ನ ಕೋಣೆಗೆ ಹೋಗಿ ಪೆಟ್ಟಿಗೆಯಲ್ಲಿದ್ದ ಪುಡಿಗಾಸುಗಳನ್ನು ಕೈಯಲ್ಲಿ ಹಿಡಿದು ಓಡಿ ಬಂದಿದ್ದ. ಹಯಗ್ರೀವರ ಸನ್ನಿಧಿಯಲ್ಲಿ ಗುರುಗಳನ್ನು ಕಾಣದ ಅನಂತು ಅವರಿಗಾಗಿ ಮಠದಲ್ಲೆಲ್ಲ ಹುಡುಕಾಡಿ ಮುಂಬಾಗಿಲಿಗೆ ಬಂದು ಅಲ್ಲೂ ಕಾಣದೆ ಬಾಗಿಲಲ್ಲಿದ್ದ ಸಿಪಾಯಿಯನ್ನು ಗುರುಗಳು ಏನಾದ್ರೂ ಹೊರಗೆ ಹೋದ್ರಾ ಎಂದು ಕೇಳಿದ. ಬುದ್ಧಿಯೋರೆಲ್ಲಿದ್ದಾರೆ? ಅವರು ಬೆಳಿಗ್ಗೆನೆ ಪಟ್ನಕ್ಕೆ ಹೋಗಿದ್ದಾರೆ, ನಾಳೆ ರಾತ್ರಿನೇ ಬರೋದು ಅಂದಿದ್ದ ಸಿಪಾಯಿ. ಅನಂತುವಿಗೆ ತನಗಾದ ಅನುಭವವನ್ನು ನೆನೆದು ರೋಮಾಂಚನವಾಗಿತ್ತು. ಭಾರವಾದ ಹೆಜ್ಜೆ ಇಡುತ್ತಾ ಪಕ್ಕದಲ್ಲೇ ಇದ್ದ ಅಂಗಡಿಯಿಂದ ಕರ್ಪೂರ ತಂದು ಉಳಿದ ಹಣವನ್ನು ಸೊಂಟಕ್ಕೆ ಸಿಕ್ಕಿಸಿ ಹಯಗ್ರೀವನಿಗೆ ಮಂಗಳಾರತಿ ಮಾಡಿ ಹಯಗ್ರೀವನ ಎದುರಿಗೆ ಪದ್ಮಾಸನ ಹಾಕಿ ಕುಳಿತು ಮೂಲ ಮಂತ್ರ ಜಪ ಮಾಡಲು ಶುರು ಮಾಡಿದ. ಅನಂತು ಏಳು, ಆಗ್ಲೇ ಕತ್ಲಾಯಿತು, ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ. ನೀನು ಹಿಂಗೆ ಕೂತಿದ್ರೆ ನಿನ್ನೂ ಸೇರಿಸಿ ಬಾಗ್ಲಾಕೊಂಡು ಹೋಗ್ಬಿಡ್ತಾರಷ್ಟೇ ಎಂದು ವೇಣುಗೋಪಾಲ ಎಬ್ಬಿಸಿದ್ದ. ಅನಂತು ಜಪ ಮಾಡುತ್ತಾ ಮೈಮೆರೆತಿದ್ದ. ಯಾರೊಂದಿಗೂ ತನ್ನ ಅನುಭವವನ್ನು ಹೇಳಿಕೊಳ್ಳಲಿಲ್ಲ. ಊಟದ ಶಾಸ್ತ್ರ ಮುಗಿಸಿದ ಅನಂತುಗೆ ನಿದ್ದೆ ಹತ್ತಲಿಲ್ಲ. ಮೂಲ ಮಂತ್ರೋಪದೇಶ ಮಾಡಿದ ದೈವಕ್ಕೆ ಕೈ ಮುಗಿದು ಕೊಂಡಾಡುತ್ತಾ ನಾಳೆ ರಾತ್ರಿ ಗುರುಗಳು ಶ್ರೀರಂಗಪಟ್ಟಣದಿಂದ ಬಂದ ಮೇಲೆ ಗುರುಗಳಿಗೆ ತನ್ನ ಅನುಭವವನ್ನು ಹೇಳಿಕೊಂಡು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ ನಂತರವಷ್ಟೇ ಊರಿಗೆ ಹೊರಡುವುದಾಗಿ ನಿರ್ಧರಿಸಿದ್ದ. ಅನಂತುವಿಗೆ ಯಾವಾಗ ನಿದ್ದೆ ಹತ್ತಿತೋ ಕನಸಿನಲ್ಲಿ ಬಾಲಹನುಮ ಪ್ರತ್ಯಕ್ಷವಾಗಿದ್ದ. ಈ ಕ್ಷಣದಿಂದ ನೀನು ಆರಾಧಿಸುವ ದೈವ ನಾನು, ನನ್ನ ವಿರಾಟ ರೂಪವನ್ನೊಮ್ಮೆ ನೋಡು ಎಂದು ಕ್ಷಣ ಕ್ಷಣಕ್ಕೂ ಬೆಳೆದು ಭೂಮಿ ಆಕಾಶವನ್ನೆಲ್ಲ ಆವರಿಸಿಕೊಂಡು ಬಿಟ್ಟ. ಅನಂತು ನಗುತ್ತಾ, ಈ ವಿರಾಟ ರೂಪವೇಕೆ ತೋರಿಸುತ್ತಿರುವೆ? ಈ ಕ್ಷಣದಿಂದೇನು? ನಾನು ಈ ಭೂಮಿಗೆ ಬಂದಾಗಿನಿಂದ ನೀನು ನನ್ನ ಆರಾಧ್ಯ ದೈವ ಎಂದ. ಮೆಚ್ಚಿದೆ, ನಿನಗೇನು ಬೇಕೋ ಕೇಳಿಕೋ ಎಂದ ಅಂಜನಾ ಕುವರನಿಗೆ ನಾನು ನಿನ್ನ ಪರಮ ಭಕ್ತ ಎಂದಾದ ಮೇಲೆ ಕೇಳುವುದೇನಿದೆ? ನನ್ನ ಒಳಿತು ಕೆಡುಕುಗಳೆಲ್ಲ ನಿನ್ನವೇ. ನನಗೆ ಸದಾ ನಿನ್ನ ಆಶೀರ್ವಾದ ಅನುಗ್ರಹ ಇದ್ದರೆ ಸಾಕು, ಇನ್ನೇನೂ ಬೇಡ ಎಂದಿದ್ದ. ಕ್ಷಣಾರ್ಧದಲ್ಲಿ ಆಕಾರ ಕುಗ್ಗಿಸಿಕೊಂಡ ಹನುಮ ತನ್ನ ಸೊಂಟದಲ್ಲಿದ್ದ ಕಿರುಗತ್ತಿಯನ್ನು ಸೆಳೆದುಕೊಂಡು ಅನಂತುವಿನ ತೊಡೆಯನ್ನು ಸೀಳಿ ಸುರಿದ ರಕ್ತವನ್ನು ನಾಲಿಗೆಯಿಂದ ಹೀರಿ, ನೋಡು, ನಿನ್ನನ್ನು ನನ್ನಲ್ಲಿ ಸೇರಿಸಿಕೊಂಡಿದ್ದೇನೆ, ನಾನೂ ನೀನು ಒಂದೇ,
ನಿನ್ನಿಂದ ಆಗಬೇಕಾದ ಕೆಲಸ ಬೆಟ್ಟದಷ್ಟಿದೆ. ನಾಳೆಯೇ ಹೊರಟು ಶಿವಮೊಗ್ಗ ಸೇರಿ ಆಲಯದಲ್ಲಿ ನೆಲೆಸಿ ನಾಸ್ತಿಕರನ್ನು ಆಸ್ತಿಕರನ್ನಾಗಿಸು. ಒಳ್ಳೆಯ ಕೆಲಸಗಳಿಗಾಗಿ ಜನರನ್ನು ಒಲಿಸಿಕೊ. ಯಾರ ನಿಂದನೆಗೂ ತಲೆ ಕೆಡಿಸಿಕೋಬೇಡ. ಸದಾ ನಾನು ನಿನ್ನ ಬೆನ್ನಿಗಿದ್ದು ಕಾಯುತ್ತೇನೆ. ಯಾರಿಗಾಗಿಯೂ ಕಾಯುವುದು ಬೇಡ. ಕೂಡಲೇ ಹೊರಡು ಎಂದು ಅಂತರ್ಧಾನವಾಗಿದ್ದ. ಅನಂತುವಿಗೆ ಎಚ್ಚರವಾಗಿತ್ತು. ಕೈಕಾಲುಗಳು ಭಾರವಾದಂತನಿಸುತ್ತಿತ್ತು. ದೇವಾಲಯದಿಂದ ಸುಪ್ರಭಾತ ಕೇಳಿಬರುತ್ತಿತ್ತು. ದೇವರನ್ನು ಎಬ್ಬಿಸಿ ಅರ್ಚಿಸಬೇಕಾದ ನನ್ನನ್ನೇ ಆತನ ಸುಪ್ರಭಾತ ಎಬ್ಬಿಸಬೇಕಾಯಿತಲ್ಲ ಎಂದು ಯೋಚಿಸುತ್ತಾ ಎದ್ದವನೇ ಗುರುಗಳನ್ನು ನೋಡುವ ಮನಸ್ಸಿದ್ದರೂ ಹನುಮ ಹಾಗೂ ಗುರುಗಳ ಆದೇಶದಂತೆ ಶಿವಮೊಗ್ಗದತ್ತ ಪ್ರಯಾಣ ಬೆಳೆಸಿದ. ಸೊಂಟದಲ್ಲಿಟ್ಟುಕೊಂಡಿದ್ದ ಹಣ ಹಾಗೆ ಉಳಿದುಕೊಂಡಿತ್ತು. ದಿನದಿಂದ ದಿನಕ್ಕೆ ವೃದ್ಧಿಸತೊಡಗಿತ್ತು. ಮುಂದೆ ಯಾವ ಕಾರ್ಯಕ್ಕೂ ಹಣದ ಅಭಾವವಾಗಲಿಲ್ಲ. ಕಳಲೆಯ ಲಕ್ಷ್ಮೀಕಾಂತ ಸ್ವಾಮಿ, ಮೈಸೂರಿನ ಹಯಗ್ರೀವ, ದೈವ ಸಮಾನರಾದ ಗುರುಗಳ ಕೃಪಾಶೀರ್ವಾದ ಪಡೆದು ಬಂದ ಅನಂತುವಿನ ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತಿತ್ತು. ಅವನು ನುರಿತ ಶಿಲ್ಪಿ ಕೆತ್ತಿದ ಸುಂದರ ಶಿಲ್ಪದಂತೆ ಭಕ್ತರನ್ನು ಆಕರ್ಷಿಸಲಾರಂಭಿಸಿದ. ಅನೇಕ ತಿಂಗಳುಗಳ ಕಾಲ ಆಪ್ತನಿಂದ ದೂರವಾಗಿ ಬೇಸತ್ತಿದ್ದ ಅಂತರಂಗ ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸಿದ್ದ ಕರುಣಾಮಯಿ ಬಾಲಹನುಮ ಬಹುಬೇಗ ಅನಂತುವನ್ನು ತನ್ನ ಲೀಲಾ ವಿನೋದ ರಂಗಕ್ಕೆ ಕರೆತಂದಿದ್ದ. ಭಾವನವರಿಗೆ ಅನಂತುವಿನ ಆಗಮನ ನೂರಾನೇ ಬಲ ತಂದಿದ್ದರೆ ತಂಗಿ ಲಕ್ಷ್ಮಿಗೆ ಹಬ್ಬದ ಸಂಭ್ರಮವಾಗಿತ್ತು. ಅನಂತುವಿಗೆ ಹೆಣ್ಣು ಕೊಡಲು ಅನೇಕರು ಬಂದು ಹೋಗಿದ್ದರು. ಅವರಲ್ಲಿ ಮೈಸೂರಿನ ಪರಕಾಲ ಮಠದಲ್ಲಿ ಅನಂತುವನ್ನು ನೋಡಿ ಮೆಚ್ಚಿ ತನ್ನ ತಂಗಿ ಸೀತಾಳಿಗೆ ಇಂಥ ಒಬ್ಬ ವರನನ್ನು ದಯಪಾಲಿಸು ಎಂದು ಹಯಗ್ರೀವನ ಮುಂದೆ ಪ್ರಾರ್ಥಿಸಿದ್ದ ವೇದಬ್ರಹ್ಮ ಶ್ರೀ ವೇಣುಗೋಪಾಲ ಭಟ್ಟರೂ ಒಬ್ಬರು. ಸ್ವವಂಶಸ್ಥರಾಗಿದ್ದ ಕೃಷ್ಣಯ್ಯಂಗಾರ್ಯರಿಗೆ ಭಟ್ಟರ ಬಗ್ಗೆ ಒಲವೂ ಇದ್ದುದರಿಂದ ಅಣ್ಣನನ್ನು ಒಪ್ಪಿಸುವ ಭಾರವನ್ನು ಲಕ್ಷ್ಮಿಗೆ ಒಪ್ಪಿಸಿದ್ದರು. ಸೀತಾಳೊಂದಿಗೆ ಅನಂತುವಿನ ಮದುವೆ ಮೈಸೂರಿನಲ್ಲಿ ವೈಭವದಿಂದ ನಡೆಯಿತು. ಸೀತಾಳಿಗಿನ್ನೂ 14 ವರ್ಷ. ಅರ್ಚಕ ವಂಶದ ಕುಡಿಯಲ್ಲವೇ. ಲವಲವಿಕೆಯಿಂದ ಓಡಾಡಿಕೊಂಡು ಪತಿ ಹಾಗೂ ಮಾವನವರ ಪೂಜೆಗೆ ಅಣಿ ಮಾಡಿಕೊಟ್ಟು ಅತ್ತೆಯವರಿಗೆ ಸಹಾಯ ಮಾಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರಳಾದಳು. ಆ ವರ್ಷದ ಬೇಸಿಗೆಯ ಧಗೆ ವಿಪರೀತವಾಗಿ ಜನ ಕಂಗಾಲಾಗಿದ್ದರು. ಎಲ್ಲೆಡೆ ಸಿಡುಬು ದಢಾರ ಅಮ್ಮ ಎದ್ದು ತಲ್ಲಣಗೊಂಡಿದ್ದರು. ಭಕ್ತರ ಕಷ್ಟ ಕೋಟಲೆಗಳ ನಿವಾರಣೆಗಾಗಿ ಹನುಮನಿಗೆ ವಿಶೇಷ ಪೂಜೆಗಳು ನಡೆದಿತ್ತು. ಅಮ್ಮ ಎದ್ದ ಮಕ್ಕಳ ಸಂಕಟ ನೋಡಲಾರದೆ ದೇವಾಲಯಕ್ಕೆ ರೋಧಿಸುತ್ತಾ ಬರುತ್ತಿದ್ದ ಭಕ್ತರ ಕಣ್ಣೀರು ಅನಂತುವಿನ ಮನಸ್ಸನ್ನು ಕಲುಕಿತ್ತು. ಅನೇಕ ಸಾವುಗಳೂ ಆದವು. ನಿನ್ನ ಸೇವೆ ಮಾಡ್ತಿರೋ ನಾವು ಮಾತ್ರ ಚೆನ್ನಾಗಿದ್ದು ಊರಿಗೆ ಊರೇ ಕಣ್ಣೀರು ಹಾಕ್ತಾ ಇದ್ರೆ ನಿಂಗೆ ಸಮಾಧಾನನಾ? ಎಲ್ಲ ಭಕ್ತರನ್ನು ನೀನು ಕಾಪಾಡಬೇಕಪ್ಪ. ನಿನ್ನ ನಂಬಿ ಬಂದ ಮೇಲೂ ಭಕ್ತರು ಕಣ್ಣೀರು ಹಾಕಿದ್ರೆ ನಿನ್ನ ಮಹಿಮೆಗೆ ಅರ್ಥವೇ ಇಲ್ಲದ ಹಾಗೆ ಆಗಲ್ವಾ ಎಂದು ಪ್ರಾರ್ಥಿಸಿ ಕಣ್ಣೀರಿಟ್ಟಿದ್ದ. ಮರುದಿನವೇ ತಂಗಿ ಲಕ್ಷ್ಮಿಯ ಒಬ್ಬನೇ ಮಗ ವೆಂಕಟಗಿರಿ ಮೈಯಲ್ಲೂ ಅಮ್ಮ ಕಾಣಿಸಿ ದಿನೇ ದಿನೇ ಉಲ್ಬಣಿಸಿ ಉಗ್ರ ರೂಪ ತಾಳಿ 8ನೇ ದಿನದಲ್ಲಿ ಬಲಿ ತೆಗೆದುಕೊಂಡಿತ್ತು. ಲಕ್ಷ್ಮಿಯ ರೋದನ ಮುಗಿಲು ಮುಟ್ಟಿತ್ತು. ಅನಂತುವಿಗೆ ದಿಕ್ಕೇ ತೋಚದಂತಾಯಿತು. ತಾವೂ ಕೂತು ಅತ್ತರೆ ಲಕ್ಷ್ಮಿ ಅನಂತುವನ್ನು ಸಮಾಧಾನಪಡಿಸುವವರು ಯಾರೆಂದು ಒಳಗೊಳಗೆ ಕೊರಗಿದ ಕೃಷ್ಣಯ್ಯಂಗಾರ್ಯರು ಕೃಶರಾದರು. ಪುತ್ರಶೋಕ ನಿರಂತರವೆಂಬ ನುಡಿ ಇಲ್ಲೂ ಸುಳ್ಳಾಗಲಿಲ್ಲ. ಈಗ ಸಮಾಧಾನ ಆಯ್ತಾ ನಿಂಗೆ ಎಂದು ಹನುಮನ ಮುಂದೆ ತನ್ನ ಅಸಮಾಧಾನ ವ್ಯಕ್ತಪಡಿಸಿದ ಅನಂತು ಕ್ರಮೇಣ ತನ್ನ ತೀರ್ಥ ಪ್ರೋಕ್ಷಣೆಯಿಂದ ಮಕ್ಕಳಿಗೆ ಗುಣವಾಯಿತು ಐನೋರೇ ಎಂದು ಹೇಳಿ ನಮಸ್ಕರಿಸಿ ಹೋಗುತ್ತಿದ್ದ ಭಕ್ತರ ನುಡಿಗಳಿಂದ ನೆಮ್ಮದಿ ಪಟ್ಟುಕೊಂಡಿದ್ದ. ಅದೇನು ಲೀಲೇನೋ ನಿಂದು, ನಿನ್ನ ಅದೇ ತೀರ್ಥನ
ವೆಂಕಟಗಿರಿಗೂ ಪ್ರೋಕ್ಷಿಸಿದ್ದೇ ತಾನೇ ಎಂದು ಕೇಳುವಾಗ ಕಣ್ಣಲ್ಲಿ ನೀರು ಹರಿದಿತ್ತು. ಸೀತಾ ಗರ್ಭಿಣಿ ಎಂದು ಕೃಷ್ಣಯ್ಯಂಗಾರ್ ಸಂತೋಷಪಟ್ಟರೆ, ಲಕ್ಷ್ಮಿ 2 ದಿನ ಹಾಯಾಗಿರದೆ ಯಾಕಿಷ್ಟು ಅವಸರಾನೋ ಅಂತ ಅಸಮಾಧಾನ ವ್ಯಕ್ತಪಡಿಸಿ ಅವನಿಚ್ಛೆ ಎಂದಳು. ವೇಣುಗೋಪಾಲ ಭಟ್ಟರು ತಂಗಿಯನ್ನು ಚೊಚ್ಚಲ ಹೆರಿಗೆಗೆಂದು ಮೈಸೂರಿಗೆ ಕರೆದುಕೊಂಡು ಹೋದರು. ಸೀತಾಳಿಗೆ ಹೆಣ್ಣು ಮಗುವಾಗಿದೆ. ಖಂಡಿತವಾಗಿ ಎಲ್ಲರೂ ಬಂದು ನಾಮಕರಣ ಶಾಸ್ತ್ರ ಮುಗಿಸಿಕೊಡಬೇಕು ಎಂದು ವಿನಂತಿಸಿಕೊಂಡಿದ್ದ ಭಟ್ಟರ ಪತ್ರ ಸೇರುವುದರೊಳಗೆ ಸೀತಾ ದುರ್ಮರಣಕ್ಕೀಡಾದ ಸುದ್ದಿ ಹೊತ್ತ ತಂತಿ ಬಂದಿತ್ತು. ಆನಂದದಿಂದ ತೊಟ್ಟಿಲ ಶಾಸ್ತ್ರಕ್ಕೆ ಹೋಗಬೇಕಾದವರು ಕಣ್ಣೀರಿಡುತ್ತಾ ಹೋಗಿ ಸೀತಾಳ ಅಂತಿಮ ಯಾತ್ರೆ ಮುಗಿಸಿ ಬಂದರು. ಬರುವಾಗ ಲಕ್ಷ್ಮಿ ತನ್ನ ಅಣ್ಣನ ವಂಶದ ಕುಡಿಯನ್ನು ತಾನೇ ಸಾಕಿಕೊಳ್ಳುವುದಾಗಿ ಹೇಳಿ ತೆಗೆದುಕೊಂಡು ಬಂದಳು. ಮಗುವಾದ 3ನೇ ದಿನದಲ್ಲಿ ಸನ್ನಿಗೀಡಾಗಿ ಸೀತಾ ಸತ್ತ ಸುದ್ದಿ ಅನಂತುವನ್ನು ಕಾಡಿತ್ತು. ಮೊದಲೇ ಏಕಾಂತ ಪ್ರಿಯನಾಗಿದ್ದ ಅವನು ಮೌನಕ್ಕೆ ಶರಣಾಗಿ ಬಿಟ್ಟಿದ್ದ. 10 ಬಾರಿ ಕೇಳಿದ ಮೇಲೊಮ್ಮೆ ಕತ್ತನ್ನೂ ಎತ್ತದೆ ಹೂ ಅಥವಾ ಹೂ ಎಂದು ಉತ್ತರಿಸುತ್ತಿದ್ದ ಅಣ್ಣನನ್ನು ಕಂಡು ಲಕ್ಷ್ಮಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತಿತ್ತು. ಕರುಳು ಕಿವುಚಿದಂತಾಗುತ್ತಿತ್ತು. ಅನಂತುವಿನ ಮೌನ ಅವನ ಆಪ್ತರಿಗೂ ನುಂಗಲಾರದ ತುತ್ತಾಗಿ, ಹನುಮಪ್ಪ, ನಮ್ಮೈನೋರ್ನ ಮೊದಲಿನ ಹಾಗೆ ಮಾಡ್ಬಿಡು ಅಂತ ಕಣ್ಣೀರಿಡುವ ಹಾಗೆ ಮಾಡಿತ್ತು. ಯಾರಿಗೂ ಈ ಸ್ಥಿತಿಯಲ್ಲಿ ಅನಂತುವಿನ ಮುಂದೆ ಮಾತನಾಡುವ ಧೈರ್ಯವಿರಲಿಲ್ಲ. ಎಲ್ಲವನ್ನೂ ಮೌನವಾಗೇ ಗಮನಿಸುತ್ತಿದ್ದ ಕೃಷ್ಣಯ್ಯಂಗಾರ್ಯರಿಗೆ ಏನೆನ್ನಿಸಿತ್ತೋ, ರಾತ್ರಿ ದೇವಸ್ಥಾನದ ಬಾಗಿಲು ಹಾಕಿ ಬಂದವರೇ ಅನಂತುವನ್ನು ಕರೆದು ತಮ್ಮೆದುರಿಗೆ ಕೂರಲು ಹೇಳಿದವರು ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತು ಬಿಟ್ಟರು. 2-3 ನಿಮಿಷವಾಗಿರಬಹುದು. ಭಾವಯ್ಯ ಏನೋ ಹೇಳ್ಬೇಕು ಅಂತಿದ್ರಿ, ಸುಮ್ಮನೆ ಕೂತು ಬಿಟ್ರಲ್ಲ ಅಂದ. ಭಾವನವರ ಕಣ್ಣು ತುಂಬಿ ಬಂದಿತ್ತು. ಧ್ವನಿ ಗದ್ಗದಿತವಾಗಿತ್ತು. ಅನಂತುವಿನ ಕೈ ಹಿಡಿದುಕೊಂಡು, ನೋಡಿದ್ದೇನೋ, ನಿನ್ನಿಂದ ನನ್ನ 5 ನಿಮಿಷದ ಮೌನಾನೇ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ನಾವಿಲ್ಲಿ ಇನ್ನೆಂಗೆ ಇರ್ಬೇಕು ಹೇಳು? ಅನಂತಯ್ಯನವರು ಯಾಕೆ ಹಿಂಗಿದ್ದಾರೆ? ನಮಗೆಲ್ಲ ದೇವಸ್ಥಾನಕ್ಕೆ ಬರಕ್ಕೆ ಬೇಜಾರಾಗ್ತಿದೆ ಅಂತ ಜನರೆಲ್ಲ ಮಾತಾಡ್ಕೋತಿದ್ದಾರೆ. ದೇವರ ಇಚ್ಛೆ ಬಗ್ಗೆ ಭಕ್ತರಿಗೆ ಉಪದೇಶ ಮಾಡಬೇಕಾದ ನೀನೇ ಹೀಗೆ ಆಗ್ಬಿಟ್ರೆ ಅವರನ್ನ ಕಾಯೋರು ಯಾರು? ಅರ್ಚಕನಾದೋನು ಭಕ್ತರಿಗೆ ದೈವ ಸಮಾನನಾಗಿರಬೇಕು, ಮಾರ್ಗದರ್ಶಕನಾಗಿರಬೇಕು. ಅರ್ಚಕನ ಶಕ್ತಿ ಹೆಚ್ಚಿದಷ್ಟು ಅವನು ಪೂಜಿಸೋ ದೇವರಲ್ಲಿ ಸಾನ್ನಿಧ್ಯ ಹೆಚ್ಚುತ್ತೆ. ನಮ್ಮ ನೋವನ್ನೆಲ್ಲ ನಾವು ಹೊದೆಯುವ ಉತ್ತರೀಯದೊಳಗೆ ಮುಚ್ಚಿಟ್ಟುಕೊಂಡು ಸದಾ ನಗುತ್ತಾ ದೇವರ ಮುಂದೆ ಭಕ್ತರಿಗಾಗಿ ಪ್ರಾರ್ಥಿಸುವವನೇ ನಿಜವಾದ ಅರ್ಚಕನಾಗೋದು. ನಿನ್ನ ಈ ಅವಸ್ಥೆ ನೋಡಿ ಲಕ್ಷ್ಮಿ ಸಂತೋಷವಾಗಿದ್ದಾಳೆ ಅಂದುಕೊಂಡಿದ್ದೀಯಾ? ನಿನ್ನ ಮದುವೆಯಾದಾಗ ನಿನಗಿಂತ ಹೆಚ್ಚು ಸಂಭ್ರಮ ಪಟ್ಟವಳು ಅವಳೇ. ನಿನ್ನ ವಂಶದ ಕುಡಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಎಳೆ ಮಗುವನ್ನು ತಂದು ಹೇಗೆ ಆರೈಕೆ ಮಾಡ್ತಿದ್ದಾಳೆ ನೋಡು. ಕೈಗೆ ಬಂದ ಮಗ, ಜೀವಕ್ಕೆ ಜೀವವಾಗಿದ್ದ ನಾಗಯ್ಯನವರು ಮುದ್ದು ಮುದ್ದಾಗಿ ಮನೆ ತುಂಬ ಓಡಾಡಿಕೊಂಡಿದ್ದ ಸೀತನ್ನೂ ಕಳಕೊಂಡ ನಮಗೆ ಯಾರು ಸಮಾಧಾನ ಹೇಳ್ತಾರೆ ಹೇಳು? ಎಲ್ಲ ದೈವೇಚ್ಛೆ. ಯಾವಾಗ ಏನೇನು ನಡಿಬೇಕು ಅನ್ನೋದನ್ನ ಅವನು ಮೊದಲೇ ನಿಶ್ಚಯಿಸಿ ಬಿಟ್ಟಿರ್ತಾನೆ. ಈಗ ನೋಡು, ನನಗೂ ಎಂದು ಏನೋ ಹೇಳಲು ಹೊರಟ ಭಾವನವರನ್ನು ಕತ್ತೆತ್ತಿ ನೋಡಿ ಕೈ ಮುಗಿಯುತ್ತಾ, ಏನೂ ಹೇಳಬೇಡಿ ಎಂದು ತಲೆ ಅಲ್ಲಾಡಿಸುತ್ತಾ, ಬೇಡ ಭಾವಯ್ಯ, ಇನ್ನೇನು ಹೇಳಬೇಡಿ, ನನಗೆ ತಡಕೊಳ್ಳೋ ಶಕ್ತಿ ಇಲ್ಲ ಎಂದು ಭಾವುಕನಾಗಿ ನುಡಿದ. ಕಣ್ಣುಗಳಲ್ಲಿ ನೀರು ತುಂಬಿದ್ದರಿಂದ ಅಸ್ಪಷ್ಟವಾಗಿ ಕಂಡ ಭಾವನವರ ಆಕೃತಿ ತನ್ನನ್ನೇ ನೋಡಿ ನಗುತ್ತಿರುವ ಮಾರುತಿಯಂತೆ ಕಂಡಿತು. ಭಾವನವರು ತಮ್ಮ ಮಾತು ಮುಂದುವರೆಸಿದರು. ಅನಂತು, ನೀನು ಎಷ್ಟು ಬೇಡ ಅಂದ್ರೂ ಕಾಲಚಕ್ರ ನಿಲ್ಲಲ್ಲ.
ಅದು ತಿರುಗ್ತಾನೇ ಇರುತ್ತೆ. ನನ್ನ ಸಮಯನೂ ಆಗ್ತಾ ಬಂತು ಅನ್ನಿಸ್ತಿದೆ. ಇನ್ನು ಮುಂದೆ ಸಂಸಾರ ತೂಗಿಸಿಕೊಂಡು ಹೋಗಬೇಕಾದವನು ನೀನೆ. ಇಷ್ಟು ದಿನ ನೀನು ನನ್ನ ಪ್ರತಿನಿಧಿಯಾಗಿದ್ದೆ, ಮುಂದೆ ನೀನೇ ಉತ್ತರಾಧಿಕಾರಿ. ನಿನಗೆ ಮಾರುತಿ ಯಾವುದಕ್ಕೂ ಕಡಿಮೆ ಮಾಡಲ್ಲ. ಈಗಾಗಲೇ ಸಾಕಷ್ಟು ಜನ ಆಪ್ತರನ್ನ ಒದಗಿಸಿದ್ದಾನೆ. ಒಬ್ಬರಿಗಿಂತ ಒಬ್ಬರು ದೈವ ಭಕ್ತರು. ಅವರೆಲ್ಲರ ಸಹಕಾರದಿಂದ ನೀನು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗ್ತೀಯಾ ಅನ್ನೋ ಧೈರ್ಯ ಇದೆ. ನೀನು ಅಂದ್ರೆ ಲಕ್ಷ್ಮಿಗೆ ಪ್ರಾಣ ಕಣೋ. ಅವಳ ಮನಸ್ಸಿಗೆ ನೋವು ಆಗದೆ ಇರುವ ಹಾಗೆ ನೋಡಿಕೊ. ಅವಳನ್ನ ಸಾಮಾನ್ಯ ಹುಡುಗಿ ಅಂದ್ಕೋಬೇಡ. ನಿನ್ನ ಒಡ ಹುಟ್ಟಿದವಳು ಅಂದ ಮೇಲೆ ಅವಳು ದೈವಾಂಶ ಸಂಭೂತಳೆ. ಅವಳ ಹೃದಯ ಹೂವಿನಂಥದ್ದು, ವಿಶಾಲವಾದ್ದು. ಅದಕ್ಕೆ ಅವಳು ನಿನ್ನ ಮಗಳನ್ನು ಸುಬ್ರಾಯನ್ನು ಬೇಡಿ ಬಂದ ಅನೇಕರನ್ನು ಸಲಹುತ್ತಿರುವುದೇ ಸಾಕ್ಷಿ. ಎಷ್ಟು ಜನ ಬಂದರೂ ಬೇಜಾರಿಲ್ಲದೆ ನೋಡಿಕೊಳ್ಳೋ ಛಾತಿ ಬೆಳೆಸಿಕೊಂಡಿದ್ದಾಳೆ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿದವಳಲ್ವಾ? ಅನಂತು ಗದ್ಗದಿತನಾಗಿ, ಭಾವಯ್ಯ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿಬಿಡಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ ಎಂದು ಭಾವನವರ ಕೈಗಳನ್ನು ಹಿಡಿದುಕೊಂಡು ಭಾವುಕನಾಗಿ ಹೇಳಿದ. ನಿನಗೆ ತಿಳಿಯದ್ದೇನೂ ಇಲ್ಲ ಅನಂತು. ಆದರೂ ನಿನ್ನನ್ನು ಚಿಕ್ಕಂದಿನಿಂದ ನೋಡಿ ಸಾಕಿ ಸಲಹಿದವನು ಅನ್ನೋ ಅಭಿಮಾನ, ಸಲುಗೆಯಿಂದ ಹೇಳ್ತಿದ್ದೀನಿ. ದೇವರ ಆಟದ ಮುಂದೆ ನಮ್ಮದೆಲ್ಲ ಏನಿದೆ ಹೇಳು? ಅವನು ಆಡಿಸಿದಂತೆ ಆಡುವ ಬೊಂಬೆಗಳು ನಾವು. ನಿನಗೊಂದು ವಿಷಯ ಹೇಳಬೇಕು ಅನ್ನಿಸ್ತಿದೆ, ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟರೆ ಹೇಳ್ತೀನಿ ಎಂದು ತಮ್ಮ ಬಲಗೈ ಮುಂದೆ ಮಾಡಿದರು. ಅನಂತುವಿಗೆ ಗಂಟಲಲ್ಲಿ ಒತ್ತಿಕೊಂಡಿದ್ದ ದುಃಖ ಕಟ್ಟೆಯೊಡೆದು ಒಮ್ಮೆಲೆ ಹೊರಬಂದಿತ್ತು. ಕೈ ನೀಡಿ ಕುಳಿತಿದ್ದ ಭಾವನವರು, ಅನಂತು, ನಂದೊಂದು ಮಾತು ನಡೆಸಿಕೊಡ್ತೀಯಾ ಎಂದು ಕೇಳುತ್ತಿರುವ ತನ್ನ ತಾಯಿಯಂತೆ ಭಾಸವಾಯಿತು. ಭಾವನವರ ಎರಡೂ ಕೈಗಳನ್ನು ಹಿಡಿದುಕೊಂಡ ಅನಂತು ಕೈಗಳ ಮೇಲೆ ತನ್ನ ಮುಖವಿಟ್ಟು ಅಮ್ಮ ಎಂದು ಅಳುತ್ತಾ, ನಾನ್ಯಾವಾಗ ನಿಮ್ಮ ಮಾತು ಮೀರಿದ್ದೀನಿ ಭಾವಯ್ಯ? ನನಗೆ ನೀವೇ ತಂದೆ, ತಾಯಿ, ಬಂಧು ಬಳಗ ಎಲ್ಲ. ಏನು ಬೇಕಾದರೂ ಹೇಳಿ, ಕೇಳ್ತೀನಿ ಎಂದು ಬಿಕ್ಕಲಾರಂಭಿಸಿದ. ಅಳುವಿನ ಶಬ್ದ ಕೇಳಿ ಲಕ್ಷ್ಮಿಯು ಓಡಿ ಬಂದಿದ್ದಳು. ಭಾವಮೈದುನರ ನಡುವೆ ಏನು ನಡೀತಿದೆ ಎಂದು ತಿಳಿದುಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿದಿತ್ತು. ಇಬ್ಬರ ಕಣ್ಣುಗಳಲ್ಲಿಯೂ ಇದ್ದ ನೀರನ್ನು ನೋಡಿ ಗಾಬರಿಯಾಗಿ ನಿಂತಿದ್ದಳು. ಅನಂತು, ನೀನು ಆಗಮಾಧ್ಯಯನ ಮಾಡಿ ಬಂದವನು. ಮುಂದೆ ಈ ದೇವಾಲಯದಲ್ಲಿ ನಿನ್ನಿಂದ ಅನೇಕ ಶುಭ ಕಾರ್ಯಗಳಾಗಬೇಕಾಗಿದೆ. ಶಾಸ್ತ್ರಗಳ ಪ್ರಕಾರ ಶುಭ ಕಾರ್ಯಗಳು, ಅದರಲ್ಲೂ ದೇವರ ಪೂಜೆ, ಹೋಮ, ಹವನಾದಿಗಳಿಗೆ ವಿದುರ ಅನರ್ಹನಲ್ಲ. ದೈವೇಚ್ಛೆಯಂತೆ ಎಲ್ಲ ಮಂಗಳ ಕಾರ್ಯಗಳು ನಿನ್ನಿಂದ ನಡೆಯಬೇಕಾಗಿರುವುದರಿಂದ ನೀನು ವಿದುರನಾಗಿರಬಾರದು. ಆದ್ದರಿಂದ ನಿನ್ನ ಕೆಲಸ ಕಾರ್ಯಗಳಿಗೆ ಹೊಂದುವ ಅನುಗುಣಳಾದ ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊ. ಇದೆಲ್ಲ ನಿನಗೆ ತಿಳಿಯದ ವಿಷಯವಲ್ಲವಾದರೂ ಹಿರಿಯನಾಗಿ ಮನಸ್ಸಿನಲ್ಲಿ ಕೂತು ಹಿಂಸೆ ಕೊಡುತ್ತಿದ್ದ ವಿಷಯಗಳನ್ನೆಲ್ಲ ಹೇಳಿ ಮನಸ್ಸು ಹಗುರ ಮಾಡಿಕೊಂಡಿದ್ದೀನಿ. ಬಾ ಎಂದು ಎದ್ದವರೇ ಅನಂತುವನ್ನು ಆತ್ಮೀಯವಾಗಿ ಎದೆಗೊರಗಿಸಿಕೊಂಡು ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಬಾಲ ಹನುಮನೆದುರು ನಿಲ್ಲಿಸಿ ಕೈ ಮುಗಿದು, ಹನುಮಣ್ಣ, ನನ್ನ ಕೆಲಸವೆಲ್ಲ ಮುಗೀತು. ನಿನ್ನ ಭಕ್ತನ್ನ ನಿನಗೇ ಒಪ್ಪಿಸ್ತಿದ್ದೀನಿ. ಇನ್ನು ಮೇಲೆ ನೀನೇ ಅವನಿಗೆಲ್ಲ ಎಂದು ಹೇಳಿ ಹೊರಬಂದರು. ಅನಂತುವಿನ ಕಣ್ಣಲ್ಲಿ ನೀರಿನ್ನೂ ಆರಿರಲಿಲ್ಲ. ಭಕ್ತ ಭಗವಂತರ ಮಧ್ಯೆ ವಾಗ್ವಾದ ಆರಂಭವಾಗಿತ್ತು. ಹನುಮಣ್ಣ, ನೀನು ಬ್ರಹ್ಮಚಾರಿ ಅಲ್ವಾ? ನಿನ್ನ ಪ್ರೀತಿ, ಶ್ರದ್ಧಾ ಭಕ್ತಿಗಳು ಶ್ರೀರಾಮಂಗೆ ಒಪ್ಪಿಗೆಯಾಗಲಿಲ್ವಾ? ಭಕ್ತ ಶ್ರೇಷ್ಠ ಅನ್ನಿಸಿಕೊಂಡ ನಿನಗೊಂದು ಕಾನೂನು, ನನಗೊಂದು ಕಾನೂನು. ನನಗೆ ನಿನ್ನ ಹಾಗೆ ಇದ್ದು ಬಿಡುವ ಆಸೆ. ಭಾವನವರಿಗೆ ಮಾತು ಬೇರೆ ಕೊಡಿಸಿಬಿಟ್ಟಿದ್ದೀಯ.
ಅದೇನು ಮಾಡಬೇಕೋ ನೀನೇ ದಾರಿ ತೋರಿಸಬೇಕು ಎಂದು ಕೈ ಮುಗಿದ. ಇದೆಲ್ಲ ನಡೆದು ಇನ್ನೂ ತಿಂಗಳಾಗಿರಲಿಲ್ಲ. ರಾತ್ರಿ ಊಟ ಮಾಡಿ ಮಲಗಿದ ಕೃಷ್ಣಯ್ಯಂಗಾರ್ಯರು ಚಿರನಿದ್ರೆಗೆ ಜಾರಿದ್ದರು. ಲಕ್ಷ್ಮಿಯ ರೋದನ ಮುಗಿಲು ಮುಟ್ಟಿತ್ತು. ಅನಂತುವಿನ ದುಃಖ ಎದೆಯಲ್ಲಿ ಮಡುಗಟ್ಟಿತ್ತು. ಅನಂತು ಹಾಗೂ ಲಕ್ಷ್ಮಿಯನ್ನು ಸಮಾಧಾನಪಡಿಸಲು ಊರಿಗೆ ಊರೇ ನೆರೆದಿತ್ತು. ಮಗನ ಸ್ಥಾನದಲ್ಲಿ ನಿಂತು ಅನಂತು ಭಾವನವರ ಉತ್ತರಾದಿ ಕ್ರಿಯೆಗಳನ್ನು ಮುಗಿಸಿದ. 13ನೇ ದಿನದ ಶುಭ ಸ್ವೀಕಾರ ಸಮಾರಂಭದ ನಂತರ ಬಂದಿದ್ದ ನೆಂಟರೆಲ್ಲ ಊರುಗಳಿಗೆ ತೆರಳಿದ್ದರಿಂದ ಮನೆ ಖಾಲಿಯಾಗಿ ಎಲ್ಲೆಲ್ಲೂ ಮೌನ ಆವರಿಸಿತ್ತು. ದಿನ ಕಳೆದಂತೆ ಮನದ ನೋವು ಮಾಯತೊಡಗಿತು. ಲಕ್ಷ್ಮಿ ನೊಂದು ಬಂದವರ ನೋವು ನಿವಾರಿಸುವ ಕರುಣಾಮಯಿಯಾಗಿ ಮಾರ್ಪಾಟಾಗಿದ್ದಳು. ಅನಂತುವಿನ ಮುದ್ದು ಮಗಳು ರಾಜಲಕ್ಷ್ಮಿಯ ಆಟೋಟ, ಮುದ್ದು ಮಾತುಗಳು ಲಕ್ಷ್ಮಿಯ ನೋವನ್ನು ಅರ್ಧ ಕಡಿಮೆ ಮಾಡಿತ್ತು. ಲಕ್ಷ್ಮಿಯನ್ನು ಎಲ್ಲರೂ ಲಕ್ಷ್ಮಮ್ಮ ಎಂದು ಕರೆಯುತ್ತಿದ್ದುದರಿಂದ ರಾಜಿಯ ಬಾಯಲ್ಲಿ ಅದು ಅಚ್ಚಮ್ಮ ಎಂದಾಗಿ ಎಲ್ಲರೂ ಲಕ್ಷ್ಮಿಯನ್ನು ಪ್ರೀತಿಯಿಂದ ಅಚ್ಚಮ್ಮ ಎಂದೇ ಕರೆಯುವಂತಾಗಿತ್ತು. ಕ್ರಮೇಣ ಪತಿ ಕೃಷ್ಣಯ್ಯಂಗಾರ್ಯರು ತಯಾರಿಸಿಕೊಂಡಿದ್ದ ಚೂರ್ಣ ಕಷಾಯಗಳನ್ನು ತಾನು ಮಾಡಿಕೊಡಲಾರಂಭಿಸಿದರು. ತಾನು ಕೊಡುತ್ತಿದ್ದ ಔಷಧಿಗೆ ಅನಂತುವಿನ ತೀರ್ಥ ಪ್ರಸಾದದ ಶಕ್ತಿಯೂ ಸೇರಿ ಅಮ್ಮನವರ ಕೈಗುಣ ತುಂಬಾ ಒಳ್ಳೆಯದು ಎಂದು ಜನಜನಿತವಾಗಿತ್ತು. ಸುತ್ತಲಿನ 10-15 ಮೈಲು ದೂರದ ಹಳ್ಳಿಗಳಿಂದ ಗಾಡಿ ಕಟ್ಟಿಕೊಂಡು ಬಂದ ಹಳ್ಳಿಗರು ಔಷಧೋಪಚಾರದ ನಂತರ ಹನುಮನನ್ನೂ ನೋಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅವನ ಭಕ್ತರಾಗಿ ಬಿಡುತ್ತಿದ್ದರು. ಹಣವಿಲ್ಲದೆ ಬರುತ್ತಿದ್ದ ಬಡ ಹಳ್ಳಿಗರನ್ನು ಊರಿನ ವೈದ್ಯರುಗಳು ಇದೇನು ಕೋಟೆ ಆಂಜನೇಯ ದೇವಸ್ಥಾನ ಅಂದುಕೊಂಡು ಬಿಟ್ರಾ, ಅಲ್ಲಿಗೆ ಹೋಗಿ 1 ಕಾಸೂ ಇಲ್ಲದೆ ಗುಣವಾಗುತ್ತೆ ಎಂದು ಸಾಗಿ ಹಾಕುವಂತಾಗಿತ್ತು. ಅದು ಒಂದರ್ಥದಲ್ಲಿ ನಿಜವೂ ಆಗಿತ್ತು. ಕಾಲಚಕ್ರ ಒಂದು ಸುತ್ತು ಸುತ್ತಿ ಪ್ರಕೃತಿ ನಿಯಮದಂತೆ ಎಲ್ಲವೂ ತಹಬಂದಿಗೆ ಬಂದಿತ್ತು. ಕೃಷ್ಣಯ್ಯಂಗಾರ್ಯರ ವಾರ್ಷಾಂತಿಕವೂ ಮುಗಿದಿತ್ತು. ಅಚ್ಚಮ್ಮನವರು ಪ್ರೀತಿಯ ಅಣ್ಣನ ತಲೆಗೆ ಎಣ್ಣೆ ಒತ್ತುತ್ತಿದ್ದವರು ಮಾತಿಗಾರಂಭಿಸಿದರು. ಅಣ್ಣಯ್ಯ, ಇನ್ನು ಎಷ್ಟು ದಿನ ಅಂತ ನಾನೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕೋ? ಇವರು ಇರೋವರೆಗೂ ನಿಂಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ರು. ನಾನು ಇನ್ನೂ ಎಷ್ಟು ದಿನ ಇರ್ತೀನೋ ಏನೋ. ಈ ಮನೆ ದೀಪ ಬೆಳಗಾಕಾದ್ರೂ ಒಂದು ಹೆಣ್ಣಿನ ದಿಕ್ಕು ಬೇಡ್ವೇನೋ? ನಿಂದಿನ್ನೂ ಚಿಕ್ಕ ವಯಸ್ಸು. ಎಷ್ಟೋ ಹುಡುಗರಿಗೆ ಈ ವಯಸ್ಸಲ್ಲಿ ಇನ್ನೂ ಮದುವೆನೇ ಆಗಿರಲ್ಲ. ನೀನು ದೊಡ್ಡ ಮನಸ್ಸು ಮಾಡಿದರೆ ಇವರ ಆತ್ಮಕ್ಕೂ ಸಂತೋಷ ಸಿಗುತ್ತೆ. ಅನಂತು ಎಣ್ಣೆ ಹಚ್ಚುತ್ತಿದ್ದ ಲಕ್ಷ್ಮಿಯ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ಭಾವನವರನ್ನು ನೆನೆಸಿಕೊಂಡರೆ ಅನಂತುವಿನ ಕಣ್ಣುಗಳು ತುಂಬಿ ಬರುತ್ತಿತ್ತು. ಅಪ್ಪನನ್ನು ಕಳೆದುಕೊಂಡಾಗ ಅವನಿನ್ನೂ ಚಿಕ್ಕ ಹುಡುಗ. ಮುಂದೆ ಭಾವನವರೇ ಅವನ ಸರ್ವಸ್ವವಾಗಿದ್ದರು. ತಂಗಿ ಪ್ರೀತಿಯಿಂದ ನೊಂದು ಹೇಳುತ್ತಿದ್ದ ಒಂದೊಂದು ಮಾತು ಆಕೆ ಹಚ್ಚುತ್ತಿದ್ದ ಎಣ್ಣೆಯೊಂದಿಗೆ ಅನಂತುವಿನ ತಲೆಯೊಳಗೆ ಇಳಿದು ಬಿಟ್ಟಿತ್ತೋ ಏನೋ. ಆತ ಕಣ್ಣೀರು ಹಾಕುತ್ತಾ ಹನುಮನ ಮುಂದೆ ನಿಂತಿದ್ದ. ಯಾಕೆ ಹೀಗೆ ನನ್ನ ಪರೀಕ್ಷೆ ಮಾಡ್ತೀಯೋ? ಶಾಂತಿ ಸಮಾಧಾನದಿಂದ ಬಾಳಬೇಕಾದ ಲಕ್ಷ್ಮಿ ನನ್ನಿಂದಾಗಿ ಕಣ್ಣೀರು ಹಾಕೋ ಹಾಗೆ ಮಾಡ್ತೀಯ. ಲಕ್ಷ್ಮೀನ ಚೆನ್ನಾಗಿ ನೋಡ್ಕೋತೀನಿ. ಯಾವತ್ತೂ ಅವಳ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡ್ಕೋತೀನಿ ಅಂತೆಲ್ಲ ಭಾವಂಗೆ ಭಾಷೆ ಕೊಡಿಸ್ದೆ. ನನಗೆ ಹಾಗಿರೋ ಶಕ್ತಿ ಕೊಡು ಅಂತ ನಿನ್ನ ಎಷ್ಟು ಸಾರಿ ಬೇಡಿಕೊಂಡಿದ್ದೀನಿ. ನಿನಗಿನ್ನೂ ಕರುಣೆ ಬಂದಿಲ್ಲ ಅಲ್ವಾ? ಇನ್ನು ಮೇಲೆ ನನ್ನಿಂದಾಗಿ ನನ್ನ ಅಚ್ಚಿ ಕಣ್ಣೀರು ಹಾಕಿದರೆ ಅದಕ್ಕೆ ನೀನೇ ಹೊಣೆ ಎಂದು ನೊಂದು ಪ್ರಾರ್ಥಿಸಿದರು. ಹನುಮನಿಗೆ ಅನಂತುವಿನ ನೋವಿನ ತಾಪ ಈಗ ತಟ್ಟಿರಬೇಕು. ಊಟ ಮಾಡಿದ ಅನಂತು ಚಾಪೆಯ ಮೇಲೆ ಹಾಗೆ ಉರುಳಿಕೊಂಡಿದ್ದ. ಜೊಂಪು ಹತ್ತಿತ್ತು. ಕನಸಿನಲ್ಲಿ
ಸುಮಾರು 13-14 ವರ್ಷದ ಹುಡುಗಿಯೊಬ್ಬಳು ದೇವಾಲಯಕ್ಕೆ ಬಂದಿದ್ದಾಳೆ. ಹಣ್ಣು ಕಾಯಿ ಮಾಡಿಸಿಕೊಂಡು ಮಂಗಳಾರತಿ, ತೀರ್ಥ, ಪ್ರಸಾದಾದಿಗಳ ನಂತರ ಪ್ರದಕ್ಷಿಣೆ ಮಾಡಲು ಹೊರಟ ಅವಳನ್ನು ಮರೀಕಪಿಯೊಂದು ಎದುರಾಗಿ ದಾವಣಿಯನ್ನು ಜಗ್ಗಲಾರಂಭಿಸಿದೆ. ಭಯದಿಂದ ಕಿರಿಚತೊಡಗಿದ ಹುಡುಗಿಗೆ ಪಕ್ಕದಲ್ಲೇ ಇದ್ದವರೊಬ್ಬರು, ಕೈಲಿರೋ ಹಣ್ಣಿನ ಬುಟ್ಟಿನ ದೂರ ಎಸೆದು ಬಿಡಮ್ಮ, ಅದು ಓಡಿಬಿಡುತ್ತೆ ಎನ್ನುತ್ತಿದ್ದಂತೆ ಹುಡುಗಿ ಹಣ್ಣು ಕಾಯಿ ಇದ್ದ ಬುಟ್ಟಿಯನ್ನು ದೂರಕ್ಕೆ ಎಸೆದಿದ್ದಾಳೆ. ಆದರೂ ಅವಳ ದಾವಣಿ ಬಿಡದ ಕಪಿ ಎಳೆಯುತ್ತಾ ಗುಡಿಯ ಮುಂಭಾಗಕ್ಕೆ ಬಂದಿದೆ. ಹುಡುಗಿ ಭಯದಿಂದ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಭಯಭೀತಳಾಗಿ ನಡುಗುತ್ತಾ ನಿಂತಿದ್ದಾಳೆ. ತೀರ್ಥ ಕೊಡುತ್ತಾ ಹೊರಬಂದ ಅನಂತು, ಏ ಹನುಮ, ಬಿಡುವವಳ್ನ ಎನ್ನುತ್ತಾ ಕಪಿಯನ್ನು ಓಡಿಸಿ ಹುಡುಗಿಗೆ ತೀರ್ಥ ಪ್ರೋಕ್ಷಿಸಿ, ಹೆದರ್ಕೋಬೇಡಮ್ಮ, ಕೋತಿ ಹೊರಟೋಯ್ತು ಎನ್ನುತ್ತಿದ್ದಂತೆ ಭಯದಿಂದ ಕಂಪಿಸುತ್ತಾ ಅನಂತುವನ್ನು ಬಿಗಿಯಾಗಿ ಹಿಡಿದುಕೊಂಡು ಅಳಲಾರಂಭಿಸಿದಳು. ಹೆದರ್ಕೋಬೇಡಮ್ಮ, ಕಣ್ಣು ಬಿಡು ನೋಡು ಎಂದು ಬಡಬಡಿಸುತ್ತಾ ಎದ್ದು ಕುಳಿತಿದ್ದ ಅನಂತು ಕನಸು ಎಂದರಿತು ತನ್ನಲ್ಲೇ ನಗುತ್ತಾ, ನನ್ನ ಹತ್ರ ಇದೆಂಥ ಆಟಾನೋ ನಿಂದು ಎಂದು ಕೇಳುತ್ತಿದ್ದಾಗಲೇ ಕಾಫಿ ಲೋಟ ಹಿಡಿದು ಬಂದಿದ್ದ ಅಚ್ಚಮ್ಮ, ಏನೋ ಅಣ್ಣಯ್ಯ, ನೀನೊಬ್ಬನೇ ನಗ್ತಾ ಮಾತಾಡ್ಕೋತಿದ್ದೀಯಾ ಎಂದಾಗ ವಾಸ್ತವಕ್ಕೆ ಬಂದ. ಅದೊಂದು ದಿನ ತನ್ನ ಆಪ್ತ ದೇವರ ಭಟ್ಟರೊಂದಿಗೆ ಮಾತನಾಡುತ್ತಾ, ದೇವ್ರು, ಯಾಕೋ ಬೇಲೂರು ಚೆನ್ನಕೇಶವನ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಿದೆ. ಒಬ್ಬನೇ ಹೋಗಕ್ಕೆ ಬೇಜಾರು. ರಾಮು, ಮದುವೆ ಮುಹೂರ್ತಗಳು ಸ್ವಾಮಿ, ನಿನ್ ದಯದಿಂದ ತುಂಬ ಕೆಲಸ ತಗೊಂಡು ಬಿಟ್ಟಿದ್ದೀನಿ. ಮುಂದಿನ ತಿಂಗಳು ಹೋಗೋಣ ಅಂತಾನೆ ಅಂತಿದ್ದ ಹಾಗೆ. ದೇವರ ಭಟ್ಟರು, ಅದಕ್ಯಾಕೆ ಬೇಜಾರು ಮಾಡ್ಕೋತೀರಿ, ನೀವು ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಈಗ ಹೊರಡಕ್ಕೂ ತಯಾರು ಅಂದರು. ಅನಂತು ದೇವರ ಭಟ್ಟರೊಂದಿಗೆ ಮರುದಿನವೇ ಬೇಲೂರು ಸೇರಿ ಸರ್ವಾಂಗ ಸುಂದರನಾಗಿ ನಿಂತಿದ್ದ ಚೆನ್ನಕೇಶವನ ದರ್ಶನ ಮಾಡುತ್ತಾ ನಿಂತಿದ್ದಾಗ ಅರ್ಚಕರಾದ ಸಂಪತ್ಕುಮಾರ ಭಟ್ಟರು ವಿಚಾರಿಸಿ ಸಂತೋಷಗೊಂಡು ತಂದೆ ನರಸಿಂಹಾಚಾರ್ ಹಾಗೂ ಭಾವನವರಾದ ಕೃಷ್ಣಯ್ಯಂಗಾರ್ರವರೊಂದಿಗಿನ ಸಂಬಂಧವನ್ನೆಲ್ಲ ಸ್ಮರಿಸಿಕೊಂಡು ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗಿ ಆತ್ಮೀಯತೆಯಿಂದ ಊಟೋಪಚಾರ ಮಾಡಿಸಿ ನರಸಿಂಹಾಚಾರ್ಯರ ವಿದ್ವತ್ತನ್ನು ಹೊಗಳುತ್ತಾ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತಿರುವಾಗ ಭಟ್ಟರ ಮಗಳು ಶಿಂಗಮ್ಮ ಕಾಫಿ ಲೋಟ ಹಿಡಿದು ತಂದೆಯ ಮುಂದೆ ನಿಂತಿದ್ದಳು. ಕಾಫಿ ತಗೊಳ್ಳಿ ಎಂದು ಭಟ್ಟರು ಹೇಳಿದಾಗಲೇ ಅನಂತು ತನ್ನ ತಂದೆಯವರ ವಿಷಯದಿಂದ ಹೊರಬಂದು ಕತ್ತೆತ್ತಿದ. ಈ ಹುಡುಗಿನ ಎಲ್ಲೋ ನೋಡಿದೀನಲ್ಲ ಎಂದು ಅನಂತುವಿಗೆ ಸ್ವಲ್ಪ ಕಸಿಬಿಸಿಯಾಗಿ ಕೂಡಲೇ ತನ್ನ ಕನಸಿನ ನೆನಪಾಗಿ ಅವಳೇ ಇವಳು ಎನ್ನಿಸಿ ಒಮ್ಮೆ ಬೆಚ್ಚುವಂತಾಯಿತು. ಇವಳು ನನ್ನ ಹಿರೇಮಗಳು ಶಿಂಗಮ್ಮ ಎಂದು ಭಟ್ಟರು ಪರಿಚಯಿಸಿದರು. ನಾಳೆ ನಿಮ್ಮ ಕೈಲೇ ನಮ್ಮ ಕೇಶವಂಗೂ ಪೂಜಾ ಕೈಂಕರ್ಯ ನಡೆಯಲಿ ಎಂದು ಭಟ್ಟರು ಆಸೆ ಪಟ್ಟಿದ್ದರಿಂದ ಅನಂತು ಮರುದಿನವೂ ಅಲ್ಲೇ ಉಳಿದುಕೊಂಡ. ಅನಂತುವಿನ ಶ್ರದ್ಧೆ ಭಕ್ತಿಗಳು ಭಟ್ಟರನ್ನು ಬೆರಗಾಗಿಸಿತ್ತು. ವಿಧುರನಾದರೂ ತಮ್ಮ ಮಗಳಿಗೆ ಅನಂತುವನ್ನು ತಂದುಕೊಳ್ಳುವ ಆಸೆ ಪ್ರಬಲವಾಗಿತ್ತು. ಅನಂತು ಊರಿಗೆ ಹೋದ ಒಂದೇ ವಾರದಲ್ಲಿ ಶಿವಮೊಗ್ಗೆಗೆ ಬಂದು ಹನುಮನ ಆಶೀರ್ವಾದ ಪಡೆದು ಮದುವೆಯ ಪ್ರಸ್ತಾಪ ಮಾಡಿದರು. ಹನುಮನೆ ಕನಸಿನಲ್ಲಿ ತೋರಿದ್ದ ಹುಡುಗಿಯಲ್ಲವೇ? ಅನಂತುವು ಮೌನವಾಗೇ ಸಮ್ಮತಿಸಿದ. ಬೇಲೂರು ಚೆನ್ನಕೇಶವನ ಸನ್ನಿಧಿಯಲ್ಲಿ ಅನಂತು ಶಿಂಗಮ್ಮನವರ ವಿವಾಹ ವೈಭವದಿಂದ ನಡೆಯಿತು. ಅಚ್ಚಮ್ಮನ ಆನಂದಕ್ಕೆ ಪಾರವೇ ಇರಲಿಲ್ಲ. ರೂಪವತಿಯೂ ಗುಣವತಿಯೂ ಆಗಿದ್ದ ಶಿಂಗಮ್ಮನನ್ನು ಮನೆ ತುಂಬಿಸಿಕೊಂಡ ಅಚ್ಚಮ್ಮ ಶಿಂಗಮ್ಮಳನ್ನು ಶೃಂಗಾರಮ್ಮ ಎಂದು ಕರೆದರು. ಶೃಂಗಾರಮ್ಮ ಅನಂತುವನ್ನು ಭಕ್ತರು ಆನಂದದಿಂದ ಬರಮಾಡಿಕೊಂಡರು. ಹನುಮನಿಗಾಗಿ ಬಂದ ಸೀತಾರಾಮರೇ ಇವರೆಂದು ಮಾತನಾಡಿಕೊಂಡರು. ಅನಂತು ಭಕ್ತರ ಬಾಯಲ್ಲಿ ಅನಂತಯ್ಯನವರು, ಆಚಾರ್ಯರು, ರಾಯರು
ಶ್ರೀಯುತರೂ ಮುಂತಾಗಿ ಕರೆಸಿಕೊಂಡರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ.